ಮನುಷ್ಯತ್ವಕ್ಕೆ ವೇಗ ನೀಡಿದ ಕೆಎಸ್ಆರ್ಟಿಸಿ ಹೆರಿಗೆ ನೋವಿನಲ್ಲಿದ್ದ ಮಹಿಳೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಇನ್ಸ್ಪೆಕ್ಟರ್. ಯಾದಗಿರಿ ಘಟಕದ ಚಾಲಕ ನಿರ್ವಾಹಕರಿಂದ ಮಾದರಿ ಕಾರ್ಯ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಮೂದ್ ಕಿಲ್ಲನ್ ಕೇರಾ ಅವರ ತ್ವರಿತ ನಿರ್ಧಾರದಿಂದ ಮಹಿಳೆಯ ಪ್ರಾಣರಕ್ಷಣೆ. ಯಾದಗಿರಿ ಸಾರಿಗೆ ಇಲಾಖೆಯ ನಿಯಮಗಳಿಗಿಂತ ಮಾನವೀಯತೆಗೆ ಮೊದಲ ಆದ್ಯತೆ ನೀಡಿದ ಒಂದು ಹೃದಯಸ್ಪರ್ಶಿ ಘಟನೆ ಯಾದಗಿರಿ ಘಟಕದ ಬಸ್ಸಿನಲ್ಲಿ ನಡೆದಿದೆ. This video is sponsored by Orient Degree and PG College, Yadgir. MOS ಎಲೆಕ್ಟ್ರಾನಿಕ್ಸ್ ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಎಂದೇ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗುಡ ಮತ್ತು ಯಾದಗಿರಿ. ಸಂಪರ್ಕಿಸಿ. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುತ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಾಂ ಪೆಟ್ರೋಲ್ ಬಂಕ್ ಹಿಂದೆರಡಿ, ಯಾದಗಿರಿ. ಕರೆ ಮಾಡಿ 9483469977. ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಸಮಯ ಪ್ರಜ್ಞೆ ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರ ನಿರ್ಣಾಯಕ ಕ್ರಮದಿಂದ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ. ಘಟನೆ ವಿವರ. ರಾಯಚೂರಿನಿಂದ ಯಾದಗಿರಿಗೆ ಸಂಚರಿಸುತ್ತಿದ್ದ KA 33 F317 ಸಂಖ್ಯೆಯ ಕೆಎಸ್ಆರ್ಟಿಸಿ ಬಸ್ ಸೈದಾಪುರ ನಿಲ್ದಾಣದಿಂದ ಹೊರಟ ಕೆಲವೇ ನಿಮಿಷಗಳಲ್ಲಿ ನಾಟಕೀಯ ತಿರುವು ಪಡೆದುಕೊಂಡಿತು. ಸೈದಾಪುರದಲ್ಲಿ ಬಸ್ ಹತ್ತಿದ್ದ ಮಹಿಳಾ ಪ್ರಯಾಣಿಕರೊಬ್ಬರಿಗೆ ಬಸ್ಸಿನಲ್ಲೇ ತೀವ್ರ ಹೆರಿಗೆ ನೋವು ಕಾಣಿಸಿಕೊಂಡಿತು. ಪ್ರಯಾಣಿಕರು ಆತಂಕಗೊಂಡಾಗ ಬಸ್ಸಿನ ನಿರ್ವಾಹಕ ಮನೋಜ್ ಮತ್ತು ಚಾಲಕ ರಜಾಕ್ ಪಟೇಲ್ ಅವರು ಎದೆಗುಂದಲಿಲ್ಲ. ಅವರು ತಕ್ಷಣವೇ ಕರ್ತವ್ಯ ಪ್ರಜ್ಞೆ ಮೆರೆದು ಪರಿಸ್ಥಿತಿಯ ಗಂಭೀರತೆಯನ್ನು ಕೆಎಸ್ಆರ್ಟಿಸಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಮೂದ್ ಕಿಲ್ಲನ್ ಕೇರಾ ಅವರ ಗಮನಕ್ಕೆ ತಂದರು. ಇನ್ಸ್ಪೆಕ್ಟರ್ ಅವರ ನಿರ್ಣಾಯಕ ನಡೆ. ಪ್ರಯಾಣದ ಮಧ್ಯೆ ತುರ್ತಾಗಿ ಬಸ್ ಮಾರ್ಗ ಬದಲಿಸಬೇಕಾದಾಗ ಅಧಿಕಾರಿಗಳ ಅನುಮತಿ ಅಗತ್ಯವಿರುತ್ತದೆ. ಪರಿಸ್ಥಿತಿಯ ತೀವ್ರತೆಯನ್ನು ಅರಿತ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಮೂದ್ ಕಿಲ್ಲನ್ ಕೇರಾ ಅವರು ಘಟಕ ವ್ಯವಸ್ಥಾಪಕರಿಂದ ಅನುಮತಿ ಪಡೆಯುವ ಪ್ರಕ್ರಿಯೆಗೆ ವಿಳಂಬ ಮಾಡದೆ ಮಾನವೀಯ ನೆಲೆಯಲ್ಲಿ ತಕ್ಷಣವೇ ನಿರ್ಣಾಯಕ ಆದೇಶ ನೀಡಿದರು. ಒಂದು ಕ್ಷಣವೂ ತಡ ಮಾಡಬೇಡಿ, ಪ್ರಯಾಣಿಕರ ಜೀವ ಮುಖ್ಯ. ಕೂಡಲೇ ಬಸ್ ಅನ್ನು ಯಾದಗಿರಿ ನಗರದ ಕಡೆಗೆ ತಿರುಗಿಸಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಎಂದು ಇನ್ಸ್ಪೆಕ್ಟರ್ ಕೇರಾ ಅವರು ಚಾಲಕ ನಿರ್ವಾಹಕರಿಗೆ ಸೂಚನೆ ನೀಡಿದರು. ಇನ್ಸ್ಪೆಕ್ಟರ್ ಅವರ ಈ ಗ್ರೀನ್ ಸಿಗ್ನಲ್ನಿಂದಾಗಿ ಚಾಲಕ ರಜಾಕ್ ಪಟೇಲ್ ಅವರು ಬಸ್ ಅನ್ನು ನೇರವಾಗಿ ಯಾದಗಿರಿ ನಗರದ ಆಸ್ಪತ್ರೆಯ ಕಡೆಗೆ ಚಲಾಯಿಸಿದರು. ಸಿಬ್ಬಂದಿಯ ಸಹಕಾರದಿಂದ ಮಹಿಳೆಯನ್ನು ಯಶಸ್ವಿಯಾಗಿ ಆಸ್ಪತ್ರೆಗೆ ಸೇರಿಸಿ ತಕ್ಷಣದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಯಿತು. ಈ ಘಟನೆಯಲ್ಲಿ ನಿರ್ವಾಹಕ ಮನೋಜ್, ಚಾಲಕ ರಜಾಕ್ ಪಟೇಲ್ ಅವರ ಸಮಯ ಪ್ರಜ್ಞೆ ಮತ್ತು ಟಿಐ ಮಹಮೂದ್ ಕಿಲ್ಲನ್ ಕೇರಾ ಅವರ ತ್ವರಿತ ಹಾಗೂ ನಿರ್ಭೀತ ನಿರ್ಧಾರವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೆಎಸ್ಆರ್ಟಿಸಿ ನೌಕರರು ಕೇವಲ ಸಂಬಳಕ್ಕೆ ಕೆಲಸ ಮಾಡುವವರಲ್ಲ, ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ ಎಂದು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ.